ಫ್ರೆಶ್ ಆಫ್ ಆಗಿಬಿಟ್ಟು ಮುಖ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಹೆಲೋ ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ RK ತಿಲಾಕ್ ನಾಯಕ್ 09. ರೆಡಿಯಾಗಿ ಬಂದು ಕೂತ್ಕೊಂಡಿದ್ದೀನಿ. 9:00 ಬರ್ತೀನಿ ಅಂದವ್ರು ಕಸ್ಟಮರು. ಹೋಗಿ ತಿಂಡಿ ಮಾಡ್ಕೊಬರ್ಬೇಕು. ಇವಾಗ ಒಂದು ಸ್ವಲ್ಪ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ತಿಂಡಿಗೆ ಹೋಗಿ ಬರೋಣ. ನಾವು ಕೊಚ್ಚಿಲಿದ್ದೀವಿ. ಕೊಚ್ಚಿನಿಂದ ತಿರುವನಾಥಪುರಂಗೆ ಹೋಗಬೇಕು. ಇಲ್ಲಿಂದ 205 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. 4 ಅವರ್ಸ್ ಜರ್ನಿ. ಸೆಂಟ್ರಲ್ ಮೀಟಿಂಗ್ಸ್ ಇರುತ್ತೆ. ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರಬೇಕು. ಹೋಗೋಷ್ಟೊತ್ತು ಸಂಜೆ ಹೆಂಗಿದ್ರು ಮಾಡ್ತಾರೆ. ಸೈಡ್ ಸೀನ್ ನೋಡಿಕೊಂಡು ಬಂದಿರೋದು ಆಫೀಸ್ ವರ್ಕ್ ಮೇಲೆ ಕಸ್ಟಮರು, ಆದರೆ ಸೈಡ್ ಸೀನ್ ಎಲ್ಲ ನೋಡ್ಕೊಂಡು ಹೋಗ್ತಾರೆ. ನಿನ್ನೆ ಬರೋಷ್ಟೊತ್ತಿಗೆ ನೈಟು ನೋಡಿದ್ರೆ 11 ಗಂಟೆ ಆಯಿತು. 11 ಹೋಗಿ ಯಾವುದೋ ಯಾವುದೋ ಹೋಟ್ಲಿತ್ತು. ಹೋಗಿ ಏನು ಸಿಗುತ್ತೆ ಅದು ಕಟ್ಟಿಸ್ಕೊಬಂದು ತಿನ್ಕೊಂಡು ಕಾರಲ್ಲೇ ಮಲ್ಕೊಂಡಿದ್ದೆ. ಸೆಕೆ ಮಾತ್ರ ತುಂಬಾ ಇದೆ. ಗಾಡಿ ಆನ್ ಮಾಡ್ಕೊಂಡು ಸ್ವಲ್ಪ AC ಹಾಕೊಂಡು ಮಲಗಿದ್ದೆ. ಇವಾಗ ಎದ್ದು ಎಲ್ಲ ರೆಡಿಯಾಗಿ ಬಂದಿದ್ದೀನಿ. ಇವಾಗ ಹೋಗಿ ಟಿಫನ್ ಮಾಡ್ಕೊಂಬರ್ಬೇಕು. ಗಾಡಿಯಲ್ಲಿ ನೀರು ಇರಲಿಲ್ಲ, ನೀರು ತುಂಬ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಟ್ಲ್ ಒಳಗಡೆ ಇರ್ತೀನಿ. ಫೈನಲಿ ಕಸ್ಟಮರ್ ಬಂದರು. 9:30 ಬರ್ತೀನಿ ಅಂದವ್ರು 10 ಗಂಟೆ ಬಂದಿದ್ದಾರೆ. ನಾನು ತಿಂಡಿ ಮಾಡಿಲ್ಲ. ರೋಡ್ ಸೆಂಟ್ರಲ್ ಹೋಗಿ ಎಲ್ಲಾದರೂ ಪ್ಲೇಸಲ್ಲಿ ನೋಡಿಬಿಟ್ಟು ತಿಂಡಿ ಮಾಡಿಕೊಂಡು ಹೋಗೋಣ. ಇಲ್ಲಿಂದ ಗೊತ್ತಲ್ಲ ತಿರುವನಂತಪುರಂ. ಕೊಚ್ಚಿಯಲ್ಲೇ ಇಲ್ಲಿರೋ ಪಾಯಿಂಟ್ಸ್ ಎಲ್ಲ ನೋಡಿಕೊಂಡು ಹೋಗ್ತಾ ಇರ್ಬೋದು. ಫಸ್ಟ್ ಲೊಕೇಶನ್ ಬಂದಾಯಿತು. ಮುಂದೆ ಕಾಣಿಸ್ತಿರೋ ಬೋಟಲ್ಲಿ ಪರ್ ಪರ್ಸನ್ 100 ರೂಪೀಸ್ ಅಂತೆ. ಕಸ್ಟಮರ್ ಟಿಕೆಟ್ ತೊಗೊಂಡ್ರು. ಒಂದು ರೌಂಡ್ ಹೋಗಿ ಬರ್ತಾರಂತೆ. ಏನೋ 3 ಪ್ಲೇಸಸ್ ತೋರಿಸ್ತೀನಿ ಅಂದರು. ಯಾರು ಎಕ್ಸ್ಪ್ಲೇನ್ ಏನು ಮಾಡಲಿಲ್ಲ. ಹಂಗೆ ಮುಂದೆ ನೋಡಿದ್ರೆ ಕಾಣಿಸ್ತಿರೋದು 5 ಸ್ಟಾರ್ ಹೋಟ್ಲಂತೆ. ಸಿ ವ್ಯೂ ಪಾಯಿಂಟಲ್ಲಿರೋದು. ಕೆಳಗಡೆ ಎಲ್ಲ ಚೆನ್ನಾಗಿತ್ತು. ಲೊಕೇಶನ್ ಎಲ್ಲ ಸೂಪರಾಗಿತ್ತು. ಹಾಗೆ ಮುಂದೆ ಬಂದೆ. ಹೋಟ್ಲ್ ಹಿಂದ್ಗಡೆ ಮ್ಯಾರೇಜ್ ಇವೆಂಟು ನಡೀತದಂತೆ. ಚೆನ್ನಾಗಿತ್ತು ಲೊಕೇಶನು. ಹಾಗೆ ನಮ್ಮ ಬೋಟಲ್ ಗಣೇಶ ಇತ್ತು. ಗಣೇಶನಿಗೊಂದು ನಮಸ್ಕಾರ ಹಾಕ್ಕೊಂಡು ಬೀಚ್ ವ್ಯೂಯಿಂದ ಸಿಟಿ ವ್ಯೂ ನೋಡ್ತಾ ಇದ್ವಿ. ಬೀಚ್ ಪಕ್ಕದಲ್ಲೆಲ್ಲ ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಟಿದ್ರು. ಹಾಗೆ ಮುಂದೆ ಬಂದರೆ ಯಾವುದೋ ಹಳೆಯ ಬೋಟು ಪಾರ್ಕಿಂಗ್ ಮಾಡಿದರು, ಎಲ್ಲ ಟ್ಯಾಗ್ ಮಾಡಿದರು. ಹಾಗೆ ಮುಂದೆ ಬಂದು ಒಂದು ಗ್ಯಾಸ್ ಫುಲ್ ಟ್ಯಾಂಕ್ ಹಾಕಿಸ್ಕೊಂಡು ಡೈರೆಕ್ಟಾಗಿ ಹೋಗ್ತಾ ಇರುತ್ತೆ. ಬೀಚು ಬಂದಾಯಿತು. ಇದು ಯಾವುದೋ ಹೋಗ್ಬೇಕಾದ್ರೆ ರೋಡಲ್ಲಿ ಒಂದು ಚಿಕ್ಕದಾಗಿದೆ. ಬೀಚ್ ಚಿಕ್ಕದಾಗಲ್ಲ, ಬೀಚ್ ದೊಡ್ಡದಾಗಿದೆ. ಎಂಟ್ರಿ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಹೋಗಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೋಡಿಕೊಂಡು, ನೀರಲ್ಲೆಲ್ಲ ಇಳಿಯೋದಿಲ್ಲ, ನೀರು ಅಲ್ಲೇ ನೋಡಿಕೊಂಡು ಹೋಗ್ತಾ ಇರೋದು. ನೀರು ನೋಡಿಕೊಂಡು ಅಲ್ಲಿಂದ ಎಂಟ್ರಿ ಇದೆ. ಒಂದ್ಸಲ ತೋರಿಸ್ತೀನಿ ನೋಡಿ ಮುಂದೆ ಹೋಗ್ಬಿಟ್ಟು. ಬನ್ನಿ ಗೈಸ್. ಬರೋದಷ್ಟೇ. ಎಲ್ಲರೂ ಸ್ನಾನ ಬೀಚ್ಗೆಲ್ಲ ಇಳಿದಿದ್ರು. ನಾವಿಲ್ಲಿಲ್ಲ ಅಷ್ಟೇ. ನಮಗೆ ಭಯ, ತುಂಬ ಭಯ ನೀರಂದ್ರೆ. ಈಜಾಡಕ್ಕೆ ಬೇರೆ ಬರೋಲ್ಲ. ದಡದಲ್ಲಿ ಹಂಗೆ ನಿಂತ್ಕೊಂಡು ಸುಮ್ಮನೆ ನೀರು ಟಚ್ ಮಾಡಿ ರಿಟರ್ನ್ ಹೋಗ್ತಾ ಇರೋದಷ್ಟೇ. ಟೈಮ್ ಆಗುತ್ತೆ. ಬೀಚು ಏನೋ ಸಖತ್ತಾಗಿದೆ. ನೀರೇನೋ ಅಷ್ಟೊಂದು ಫೋರ್ಸುಗಳಿಲ್ಲ. ಮಳೆಗಳೆಲ್ಲ ಚಿಕ್ಕದಾಗಿ ಬರ್ತಾಯಿದ್ವು. ಅದಾದಮೇಲೆ ಕಸ್ಟಮರ್ ಕರೆದ್ರು, ಬರಪ್ಪ ಅವನ ಅಂತ ಬಿಟ್ಟು ಕಸ್ಟಮರ್ ಕರೆದಿದ್ದ ತಕ್ಷಣ ಲೊಕೇಶನ್ ಬಾಯಲ್ಲಿ ನೆಕ್ಸ್ಟ್ ಲೊಕೇಶನ್ ಹೋಗ್ತಾ ಇರೋದು. ನಿನ್ನೆ 21 ಕಿಲೋಮೀಟ್ರ್ ಇದೆ. 35 ಮಿನಿಟ್ಸ್ ತೋರಿಸಿದೆ. ನೆಕ್ಸ್ಟ್ ಲೊಕೇಶನ್ ಬಂದುಬಿಟ್ಟು ಯಾವುದೋ ಒಂದು ಬ್ಯಾಕ್ ವಾಟರ್ ಅಂತೇಳ್ಬಿಟ್ಟು ಲೇಕು. ಮುಂದೆ ಹೋಗಿ ತೋರಿಸ್ತೀನಿ. ಲೇಕಲ್ಲಿ ಹಂಗೆ ಬೋಟಿಂಗ್ ಹೋಗೋಣ ಅಂತ ಹೇಳಿದ್ದಾರೆ ಕಸ್ಟಮರು. ಟೈಮ್ ಆಗುತ್ತೆ ಅಂತಾರೆ, ಬೋಟಿಂಗ್ ಹೋಗೋಣ ಅಂತವ್ರೆ. ನೋಡಬೇಕು. ಹೋದ್ಮೇಲೆ ರೀಚ್ ಆಗಿದ ತಕ್ಷಣ ಎಷ್ಟು ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ನೋಡಬೇಕು. ಅಲಿಪಿ ಬ್ಯಾಕ್ ವಾಟರ್ ಬಂದಿದ್ದೀವಿ. 2 ಅವರ್ಸ್ಗೆ ಬೋಟು 2500 ಅಂತೆ ಒಂದು ಬೋಟು. ಇದೆಲ್ಲ ಬೋಟ್ ನಮ್ಮದು. ಪಕ್ಕದಲ್ಲಿರೋ ಬೋಟು. ಈ ಬೋಟಿಂದ ಆ ಬೋಟಿಗೆ ಜಂಪ್ ಮಾಡಿದ್ವಿ. ಪಾರ್ಕಿಂಗ್ ಮಾಡಿದರು. ಬಂದು ಬೋಟ್ ಒಳಗಡೆ ಕೂತ್ಕೊಂಡ್ವಿ. ಸ್ಟಾರ್ಟ್ ಆಯಿತು. ನಮ್ಮದು ಸ್ಟಾರ್ಟ್ ಆಯಿತು ಬೋಟು. ಇದು ಬಂದುಬಿಟ್ಟು ಲೇಕ್ ಅಲ್ವಾ. ಎಲ್ಲೇ ನೋಡಿದ್ರು ಬೋಟ್ ಹೌಸ್ಗಳು ತುಂಬಾ ಇದೆ. ಅದ್ರ ಕಾಸ್ಟ್ ಗೊತ್ತಿಲ್ಲ. ಒಂದು ಸರಿ ಕೇಳಿಬಿಟ್ಟು ಹೇಳ್ತೀನಿ. ಜಾಸ್ತಿ ಬೋಟ್ ಹೌಸ್ಗಳಿದೆ. ನಮ್ಮ ಥರ ನೋಡೋರು ತುಂಬ ಕಡಿಮೆ. ಎಲ್ಲ 1 BHK ಇರೋವು, 10 ಇರೋವು ಇದ್ದಾವೆ. 5 ಬೆಡ್ರೂಮ್ಸು ಇದ್ದಾವೆ. ಎಲ್ಲ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ಇದು ಲೇಕ್ ಸೆಂಟ್ರಲ್ ವಿಲೇಜ್ ಇದೆ ನೋಡಿ. ತುಂಬ ಚೆನ್ನಾಗಿದೆ ವಿಲೇಜು. ಮುಂದೆ ಹೋಗಿ ಪಾರ್ಕ್ ಮಾಡಿ. ನಮ್ಮ ಬೋಟು ಎಲ್ರಿಗೂ ಸೇರಿ 2500 ಮಾತಾಡಿದ್ದಾರೆ ಕಸ್ಟಮರೇ ಕರ್ಕೊಬಂದಿದ್ದಾರೆ. ಅವುದ್ರಲ್ಲಿ ಹೋಗಬೇಕು ಅಂದರೆ ಬೋಟ್ ಹೌಸ್ನಾಗೆ 1 BHK ಬಂದು 15,000 ಅಂತೆ. 2 BHK ಬಂದುಬಿಟ್ಟು 25,000 ಅಂತೆ 24 ಅವರ್ಸ್ಗೆ. ಸೀಸನ್ ಟೈಮ್ ಇರೋದ್ರಿಂದ ಜಾಸ್ತಿ ಅಂತೆ. ಸೀಸನ್ ಇಲ್ಲ ಅಂದರೆ ಇದರಲ್ಲಿ ಆಫ್ ಇರುತ್ತಂತೆ.
ಇದು 2 ಅವರ್ಸ್ಗೆ ಮ್ಯಾಕ್ಸಿಮಮ್ 10 ಕಿಲೋಮೀಟರ್ ತಿರುಗಾಡಿಸ್ತಾರಂತೆ. 2500 4 ಮೆಂಬರ್ಸ್ಗೆ. ಸದ್ಯಕ್ಕೆ ಲಂಚ್ ಬ್ರೇಕ್ ಇಟ್ಟಿದ್ದಾರೆ. ಅದು ಮುಂದೆ ಬಂದರೆ ಪಕ್ಷಿ ಇದೆ. ಈ ಪಕ್ಷಿ ಹೆಸರು ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ. ನೆಕ್ಸ್ಟ್ ಲೊಕೇಶನ್ಗೆ ಲೇಟ್ ಆಗುತ್ತೆ. ಮೀಟಿಂಗ್ಗೆ 6 o'clock ಎಲ್ಲ ಆಫೀಸ್ ಕ್ಲೋಸ್ ಆಗುತ್ತಂತೆ. ಇಲ್ಲೇ ನೋಡಿದ್ರೆ 5:20 ಆಗಿದೆ. ಇಲ್ಲಿಂದ 30 ಮಿನಿಟ್ಸ್ ಡಿಸ್ಟೆನ್ಸ್. ತಿರುವನಂತಪುರಂಗೆ 120 ಕಿಲೋಮೀಟ್ರ್ 4 ಅವರ್ಸ್ ಆಗುತ್ತೆ. ಸ್ನ್ಯಾಕ್ಸ್ ತಿರುವನಂತಪುರಂಗೆ 120 ಕಿಲೋಮೀಟ್ರು 4 ಅವರ್ಸ್ ಜರ್ನಿ ಆಗುತ್ತೆ. ಹೋಗೋಷ್ಟೊತ್ತಿಗೆ 10 ನಿನ್ನೆ ಟೈಮಿಗೆ ಸೇಮ್ ಆಗುತ್ತೆ. 10:10 ಮೇಲೆ ಆಗುತ್ತೆ. ಸೆಂಟ್ರಲ್ ಯಾವುದೋ ಒಂದು ಬೀಚ್ ವ್ಯೂ ಪಾಯಿಂಟ್ ಇದೆ ಅಂತೆ, ನೋಡ್ಕೊಂಡು ಹೋಗ್ತಾ ಇರೋದು. ಲೊಕೇಶನ್ ಬಂದಾಯಿತು. ಊಟ ತಿನ್ನೋಕೆ ಹೋಗ್ತಾ ಇದ್ದೀನಿ. ಹತ್ರ ಕಸ್ಟಮರ್ ಡ್ರಾಪ್ ಮಾಡಿಬಿಟ್ಟು ಊಟ ತಿನ್ನೋಕೆ ಹೋಗ್ತಾ ಇದ್ದೀನಿ. ಹೋಟ್ಲು ಬಂದು ಅದು ತೋರಿಸ್ತೀನಿ ಹೋಗಿ. ಇವತ್ತಿನ ಊಟ ಇದೇ ಇಲ್ಲ. ಇವತ್ತಿನ ಊಟ ಇಲ್ಲ. ಊಟ ಮುಗಿಸ್ಕೊಂಡು ಬಂದೆ. ಈಗ ಮುಂದೆಗಡೆ ಇರೋದು ಈ ಹೋಟ್ಲಲ್ಲಿ ಲೆಮನ್ ಟ್ರೀ ಹೋಟೆಲ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ. ಹೊರಗಡೆನೂ ಪಾರ್ಕಿಂಗ್ ಕೊಟ್ಟಿಲ್ಲ, ಔಟ್ ಸೈಡ್ ಕೊಟ್ಟಿದ್ದಾರೆ ಪಾರ್ಕಿಂಗು. ಗಾಡಿಯಲ್ಲೇ ಮಾಡ್ಕೋಬೇಕು ಸದ್ಯಕ್ಕೆ. ಇಲ್ಲ ಏನು ರೂಮ್ ಫೆಸಿಲಿಟಿ ಏನಿಲ್ಲ. ಬಸ್ಗೆ ಹೋಟ್ಲೇನೋ ದೊಡ್ಡದಾಗಿರುತ್ತಾನೆ, ಪಾರ್ಕಿಂಗ್ ಮಾಡಿಲ್ಲ. ನೋಡಿ ಇಲ್ಲಿ ಕೊಟ್ಟವನು ಪಾರ್ಕಿಂಗ್. ಮೇನ್ ಗೇಟ್ ಮುಂದೆ ಇರೋದು. ಇಲ್ಲೇ ಮನ್ಕೋಬೇಕು ಸದ್ಯಕ್ಕೆ. ಇವಾಗ ಊಟ ಮಾಡ್ಕೊಬಂದು ಕಾರಲ್ಲಿ ಮಲಗಿದ್ದೀನಿ ಗೈಸ್ ಔಟ್ ಸೈಡಲ್ಲಿ. ಇವತ್ತು ಹಿಂಗೆ ನಿದ್ದೆ. ಟೈಮ್ ಬಂದು 11:15 ಆಗ್ತಿದೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಕಸ್ಟಮರು. ಹೋಟ್ಲ್ ಮುಂದೆ ಎರಡನೇ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಸರಿ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಒಂದು ವೀಡಿಯೋದಲ್ಲಿ ಸಿಗೋಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಬಾಯ್.